ಬರೀ 800 ರೂಪಾಯಲ್ಲಿ ಒನ್ ಡೇ ಟ್ರಿಪ್ ಸಿಗಂದೂರ್ ಸುತ್ತಮುತ್ತ ಏನೇನೆಲ್ಲ ನೋಡ್ಬೋದು, ಬನ್ನಿ ನೋಡೋಣ. ಸೊ ನಾವು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ದು ಸಿಗಂದೂರ, ಅದು ಬಜೆಟ್ ಫ್ರೆಂಡ್ಲಿ ಪ್ಲಾನ್ ಅಲ್ಲಿ. ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅವ್ರು ಇದರಿಂದ 20 ರೂಪೀಸ್ ಅಲ್ಲಿ ಆರಾಮಾಗಿ ಸೀಟ್ ರಿಜಿಸ್ಟರ್ ಮಾಡ್ಕೊಂಡು. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಒನ್ ಡೇ, ಯಾಕೋ ಶುಕ್ರವಾರ ಅಮ್ಮನವ್ರ ದರ್ಶನ ಮಾಡಬೇಕು ಅನಿಸ್ತು. ನಾವು ಹೋಗಿದ್ದು ಸಿಗಂದೂರ್ಗೆ ಪ್ಲ್ಯಾನ್ ಮಾಡಿದ್ದು. ಸೊ ಅಲ್ಲಿ ಫಸ್ಟು ನಾವು ಮೆಟ್ರೋಲ್ಲಿ ಹೋಗಿ, ಆಮೇಲೆ ಅಲ್ಲಿ ನಮಗೆ ಬಸ್ ನಂಬರ್ ಬರುತ್ತೆ ಯಾವ ಬಸ್ಸಿಂದ ಹೊರಡ್ತಾ ಇದ್ದೀವಿ ಅಂತ. ಸೊ ಆ ಬಸ್ನ ನಾವು ಹುಡುಕೊಂಡು ಬಸ್ನ ಕ್ಯಾಚ್ ಮಾಡಿ ನಾವು ಫಸ್ಟು ಹೋಗಿದ್ದು ಜಾಗನೇ ಸಿಗಂದೂರ. ಅಲ್ಲಿ ಒಂದು ಮುಂಚೆನೇ ಒಂದು ತೀರ್ಥಕ್ಷೇತ್ರ ಹೋಗೋಕ್ಕಿಂತ ಮುಂಚೆ, ಅದೇ ಇದು ಶ್ರೀಧರ ತೀರ್ಥ. ಇಲ್ಲಿ ಸ್ನಾನ ಮಾಡಿದವ್ರಿಗೆ ರೋಗ ಆಗಲಿ ಚರ್ಮದ ಕಾಯಿಲೆ ಆಗಲಿ ಏನೂ ಬರಲ್ಲ. ಇನ್ನೊಂದು ಇಲ್ಲಿ ಬರ್ತಾ ಇರೋ ನೀರು ಎಲ್ಲಿಂದ ಬರ್ತಿದೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಅಷ್ಟು ವಿಸ್ಮಯ ಅದು. ನೆಕ್ಸ್ಟು ನಾವು ಅಲ್ಲಿ ತೀರ್ಥ ಸ್ನಾನ ಮಾಡಿಕೊಂಡು ಅಲ್ಲೇ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹತ್ತುತ್ತಾ ಇದ್ದೀವಿ. ಸೊ ಇದೇ ಅದರದ್ದು ಜಾಗ, ತುಂಬ ಚೆನ್ನಾಗಿದೆ, ಮನಶಾಂತಿಗಂತೂ ತುಂಬ ಚೆನ್ನಾಗಿದೆ, ಅಷ್ಟು ಅದ್ಭುತವಾಗಿದೆ. ಇದು ತೀರ್ಥ ಕ್ಷೇತ್ರದಿಂದ ಅಲ್ಲಿ ಮೇಲೆ ಹೋದಾಗ ಅವರು ತಪಸ್ ಮಾಡ್ತದಂಥ ಜಾಗ ಇದು. ನೆಕ್ಸ್ಟು ಅಲ್ಲೇ ತುಂಬ ಹಸುವಾದಾಗ ತಿಂಡಿಗೆ ಹೋಗೋಣ ಅಂತ ಅಲ್ಲೇ ಪ್ರಸಾದನೂ ಇತ್ತು. ಸೊ ಇದೇ ಥರ ಕ್ಯೂನಲ್ಲಿ ಹೋಗಿ ಪ್ರಸಾದ ತಿಂದ್ವಿ. ನೆಕ್ಸ್ಟು ಒಂದು ಕಾರ್ ಬುಕ್ ಮಾಡ್ಕೊಂಡ್ವಿ ನಾವು, ಒನ್ ಡೇ ಫುಲ್ಲು ಸಿಗಂದೂರಲ್ಲಿ ಏನೇನಿದೆ ತೋರಿಸಿ ಅಂತ. ಅವರು ನಮಗೆ ಫಸ್ಟ್ ಜಾಗ ತೋರಿಸಿದ್ದು ಇದು ಇಕ್ಕೇರಿ ಅಂತ ಹೇಳಿದ್ರೆ ಅದೊಂದು ಶಿವಂದು ಅಘೋರೇಶ್ವರ ದೇವಸ್ಥಾನ. ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಹಳೆ ಕಾಲದ್ದು. ಎಷ್ಟು ಹಳೆ ಕಾಲದ್ದು ಅಂದರೆ ಸುಮಾರು 1000 ವರ್ಷದ ಹಿಂದೆ ದೇವಸ್ಥಾನ ಇದು. ಪ್ರತಿಯೊಂದು ಜಾಗನೇ ಆಗಲಿ ಇಲ್ಲಿ ಅಷ್ಟು ಶಾಂತಿಯಾಗಿ ಫುಲ್ಲು ಗ್ರೀನರಿ ಆಗಿತ್ತು. ಒನ್ ಡೇ ಟ್ರಿಪ್ಗಂತೂ ಇದು ತುಂಬ ಚೆನ್ನಾಗಿದೆ. ಇದು ನಾವು ಫಸ್ಟು ಅಲ್ಲಿ ಸಾಗರ ಅಂತ ಟಿಕೆಟ್ ತೊಗೊತೀವಿ. ಟಿಕೆಟ್ ತೊಗೊಂಡ್ಮೇಲೆ ಅದು ಸಾಗರ ಹತ್ರ ನಿಲ್ಲಿಸಿದಾಗ ನಾವು ಫಸ್ಟೇ ಒಂದು ಪ್ರೀ ಬುಕ್ಕಿಂಗ್ ಕಾರ್ ಮಾಡ್ಕೊಂಡಿದ್ವಿ. ಅಂದರೆ ಒನ್ ಡೇ ಎಲ್ಲೆಲ್ಲಿ ಶಿವಮೊಗ್ಗದ ಅದು ಫುಲ್ಲು ಸುತ್ತ ಸಾಗರ ಇದು ಎಲ್ಲೆಲ್ಲಿ ಏನೇನಿದೆ ಅದನ್ನು ತೋರ್ಸೋಕ್ಕೆ ಒನ್ ಡೇ ಬುಕ್ ಮಾಡ್ಕೊಂಡಿದ್ವಿ. ಪರ್ ಹೆಡ್ ನಮಗೆ 400 ಬಿತ್ತು. ಸೊ ಅವರು ನಮಗೆ ತೀರ್ಥ ಸ್ನಾನ ಆದಮೇಲೆ ನೆಕ್ಸ್ಟ್ ಇದು ಅಘೋರೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಇದು ತುಂಬ ಪುರಾತನದ ಹಳೇ ಕಾಲದ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಬೇಲೂರು ಹಳೆಬೀಡು ಥರನೇ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತು ನಾವು ಎಲ್ಲೂ ಷಣ್ಮುಖನ 6 ಮುಖಗಳಾಗಿ ಇದು ನೋಡಿರಲ್ಲ. ಈ ಒಂದು ದೇವಸ್ಥಾನದಲ್ಲಿ ಅದೊಂದು 6 ಮುಖಗಳು ತೋರಿಸಿದೆ. ಸುತ್ತ ವಾತಾವರಣ, ನಾನು ನನ್ನ ಫ್ಯಾಮಿಲಿ, ನಮ್ಮ ಅಕ್ಕ ಭಾವ ಎಲ್ಲರ ಜೊತೆಗೂ ಹೋಗಿದ್ವಿ. ಇದು ಪೀಠ, ಅಲ್ಲಿ ಪ್ರತಿಯೊಬ್ಬರದ್ದು ಪೀಠನ ಅದು ಕಲ್ಲಿನ ರೂಪದಲ್ಲಿ ಅದು ಮಾಡಿ ಇಟ್ಟಿರ್ತಾರೆ. ಸುತ್ತ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಕಲ್ಲಲ್ಲೂ ಒಂದೊಂದು ಸ್ಟೋರಿ ಥರ ಕೆತ್ತಿದ್ರು, ಅಷ್ಟು ಪ್ರಶಾಂತವಾಗಿತ್ತು ಜಾಗ. ನೋಡೋಕೆ 2 ಕಣ್ಣು ಸಾಲದು. ಇದರಲ್ಲಿ ನಂದಿ ಇದು ಒಂದು ದೇವರಿದೆ, ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದು ತುಂಬ ದೊಡ್ಡ ಕಲ್ಲಿಂದು ನಂದಿ ಇತ್ತು. ನೆಕ್ಸ್ಟು ನಾವು ಹೊರಟಿದ್ದೆ ಸಿಗಂದೂರ್ ಕಡೆ. ಸೊ ಮೊದಲು ಏನು ಮಾಡ್ತಾಯಿದ್ರು ಅಂದರೆ ಲಾಂಚಲ್ಲಿ ಹೋಗ್ತಾಯಿದ್ರು, ಅಂದರೆ ನೀರಿನ ಮೇಲೆ ಒಂದು ದೋಣಿ ಥರ ಹೋಗ್ತಾಯಿದ್ರು. ಇವಾಗ ಏನು ಮಾಡಿದ್ದಾರೆ, ಹೊಸದಾಗಿ ರೋಡೇ ಮಾಡಿಬಿಟ್ಟಿದ್ದಾರೆ, ಆರಾಮಾಗಿ ಹೋಗ್ಬೋದು. ಮೊದಲಿನ ಥರ ಈಗ ಲಾಂಚ್ಗೆಲ್ಲ ಕಾಯೋ ಅವಶ್ಯಕತೆ ಇಲ್ಲ. ಮೊದಲು ಅದು ಅದರಲ್ಲೇ ಹೋಗಬೇಕಾಗಿತ್ತು, ಅದರಲ್ಲೇ ವಾಪಸ್ ಬರಬೇಕಾಗಿತ್ತು. ಇದೇ ಅದ್ರ ಬ್ರಿಡ್ಜು. ತುಂಬ ಜನ ಫೋಟೋ ಸೆಷನ್ಗೆ ಅಂತ ನಿಲ್ಲಿಸಿದ್ರು, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದನ್ನು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಲೂ ಕರೀತಾರೆ. ಸೊ ಹಂಗೆ ಹೋಗ್ತಾ ಹೋಗ್ತಾ ನಾವು ನೆಕ್ಸ್ಟ್ ಹೋಗಿದ್ದು ದೇವಸ್ಥಾನನೇ ಸಿಗಂದೂರು ಚೌಡೇಶ್ವರಿ. ನಾವು ಹೋಗಿದ್ದು ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ಯೂ ಇದ್ದರು. ಎಷ್ಟು ಕ್ಯೂ ಇದ್ರು ಅಂದರೆ ನೀವೇ ನೋಡ್ಬೋದು. ಆದರೆ ನಾವು VIP ದರ್ಶನದಲ್ಲಿ ಹೋದ್ವಿ. ಸೊ ನಮಗೆ ಬೇಗ ದರ್ಶನವೂ ಆಗೋಯ್ತು ಅಮ್ಮನವ್ರ ದಯೆಯಿಂದ. ನೆಕ್ಸ್ಟು ನಾವು ಹೋಗ್ತಾ ಇದ್ದಿದ್ದು ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಈ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಅಲ್ಲಿ ದ್ವಿಮುಖಿ ದೇವಸ್ಥಾನ ಅಂತ ಇದನ್ನು ಕರಿತೀವಿ. ಅದು ದ್ವಿಮುಖಿ ಅಂದರೆ ಯಾವ ಥರ ಅಂದರೆ ಅಲ್ಲಿ ಒಂದೇ ಇದರಲ್ಲಿ 2 ಥರ ದೇವಸ್ಥಾನ. ಆ 2 ಥರ ದೇವಸ್ಥಾನ ಏನು ಅಂದರೆ ಒಂದೇ ಇದರಲ್ಲಿ 2 ಥರ ವಿಗ್ರಹ ಇರುತ್ತೆ, ಹಿಂದೆ ಒಂದು ಮುಂದೆ ಒಂದು. ಸೊ ಹಿಂದೆ ಒಂದು ಮುಂದೆ ಒಂದು ಹರಿಸೋ ದೇವರು, ಇನ್ನೊಂದು ವರನಕ್ಕೆ ಬೇಡ್ಕೊಳ್ಳೋ ದೇವರು. ಹಿಂದೆ ಅಲ್ಲಿ ಒಂದು ಮಡ್ಲಕ್ಕಿ ಥರ ಕೊಡ್ತಾರೆ. ಆ ಮಡ್ಲಕ್ಕಿನ ತಗೊಂಡು ನಾವು ಅಲ್ಲಿ ಪೂಜಾರಿ ಹೇಳ್ತಾರೆ, ಹಿಂದೆ ಹೋಗ್ಬಿಟ್ಟು ನೀವು ಈ ಮಡ್ಲಕ್ಕಿನ ಇಟ್ಕೊಂಡು ಅಲ್ಲಿ ಏನಾದ್ರು ಹರಿಸ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ಹರಿಸ್ಕೊಂಡು ನಾವು ಮುಂದೆಯಿಂದ ಬಂದು ಅದನ್ನು ದೇವ್ರ ಮುಂದೆ ಇಡಬೇಕು. ಅದು ಅಲ್ಲಿ ದೇವರಿನ ವಿಶೇಷತೆ. ಅಲ್ಲಿ ಮುಂದೆ ಹರಕೆ ಅಂತ ಇಟ್ಟಾದ್ಮೇಲೆ ಆ ಹರಕೆನ ಚೆನ್ನಾಗಿ ಪೂಜೆ ಮಾಡಿಸಿ ಅವರು ಅಷ್ಟೋತ್ರ ಎಲ್ಲ ಹೇಳ್ಸಿ ಅರ್ಚನೆ ಮಾಡಿಸಿ ನಮ್ಮ ಹೆಸ್ರಿಗೆ ಕೊಡ್ತಾರೆ. ಇದೇ ಅದು ಚಾಮುಂಡೇಶ್ವರಿ ದೇವಸ್ಥಾನ.
ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರು ಸಿಗಂದೂರ್ಗೆ ಹೋದರೆ ಸುಮ್ಮನೆ ಅದು ಒಂದೇ ದೇವ್ರ ದರ್ಶನ ಅಂತ ಹೋಗ್ಬೇಡಿ, ಈ ಥರ ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ಸುತ್ತ ದೇವಸ್ಥಾನಕ್ಕೆಲ್ಲ ಹೋಗಿ. ಇದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದು ಚಾಮುಂಡೇಶ್ವರಿ ದೇವಸ್ಥಾನ. ಮತ್ತು ಇಲ್ಲಿ ಒಂದು ಸಲ ಹೋಗ್ಬಿಟ್ಟು ಬಂದರೆ ನಮ್ಮ ಹೆಸರು ಫೋನ್ ನಂಬರ್ ಬರೆದ್ರೆ ಪ್ರತಿ ಸಲ ಅಲ್ಲಿ ಪೂಜೆ ಎಲ್ಲ ಮಾಡಿದಾಗ ನಮ್ಮ ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡ್ತಾರೆ, ನಮಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಈಗ ನೆಕ್ಸ್ಟು ಏನಾದರೂ ಅಲ್ಲಿ ಪೂಜೆ ನಡೆದ್ರೆ. ನೆಕ್ಸ್ಟು ಇನ್ನು ನಾವು ಹೋಗಿದ್ದು ಚೌಡೇಶ್ವರಿ ದೇವಸ್ಥಾನ. ಇದು ಅಷ್ಟೇ ಪುರಾತನ ಕಾಲದ ದೇವಸ್ಥಾನ. ಈ ದೇವಸ್ಥಾನದ ಮಹಿಮೆ ಏನಂದರೆ, ಒಂದು ಅಮ್ಮ ಚೌಡೇಶ್ವರಿ ಇದ್ದಾರೆ, ಇನ್ನೊಂದು ಹುತ್ತದಲ್ಲಿ ದೇವರು ಬೆಳೆದಿದೆ. ಇದೇ ಅದು ದೇವಸ್ಥಾನ, ಶ್ರೀ ಚೌಡೇಶ್ವರಿ ದೇವಸ್ಥಾನ, ಕಾರ್ಗಲ್ಲಿದು. ಇದು ಅಷ್ಟೇ ಸಿಗಂದೂರಿಂದ ತುಂಬ 10 ಕಿಲೋಮೀಟರಲ್ಲೇ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿನ ಪವಾಡಗಳು ಏನು ಅಂದರೆ, ಇಲ್ಲಿ ಆರತಿ ಮಾಡ್ಬೇಕಾದ್ರೆ ಮಧ್ಯಾಹ್ನ, ಅದು ಶುಕ್ರವಾರದಂತೂ ವಿಶೇಷವಾದ ಆರತಿ ಇರುತ್ತೆ. ನೆಕ್ಸ್ಟು ನಾವು ಹೋಗಿದ್ದು ಬಳೆ ಪದ್ಮಾವತಿ ದೇವಸ್ಥಾನ. ಇದು ಬಳೆ ಪದ್ಮಾವತಿ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಇಲ್ಲಿ ಪ್ರತಿಯೊಂದು ಹರಕೆನೂ ಕೂಡ ನಾವು ಬಳೆ ಮುಖಾಂತರನೇ ಕೊಡ್ತೀವಿ. ಕೆಲವರು ಏನೇನೋ ಹರಕೆ ಎಲ್ಲ ಹೊತ್ಕೊಂಡು ಅದು ಇದು ಮಾಡ್ತಾರೆ, ಬಟ್ ಇಲ್ಲಿ ತುಲಾಭಾರ ಆಗಲಿ ಏನೇ ಒಂದು ಮಾಡಬೇಕಂದ್ರೂ ನೋಡಿ ಈ ರೀತಿ ಬಳೆಯಿಂದನೇ ಹರಕೆಗಳನ್ನ ಕೊಡೋದು. ಏನೇ ಹರಕೆ ಇದ್ರೂ ಬಳೆ ಮುಖಾಂತರನೇ ಈಡೇರಿಸೋದು. ಫಸ್ಟು ಇಲ್ಲಿ ಬಳೆ ಅರ್ಚನೆ ಮಾಡಿ ಸಂಕಲ್ಪ ಮಾಡ್ಕೊಂಡು ಬಂದು ನೆಕ್ಸ್ಟು ನಮ್ಮ ಹರಕೆ ಈಡೇರಿದ್ಮೇಲೆ ನಾವು ಅಲ್ಲಿ ಬಳೆ ಕೊಡ್ತೀವಿ. ನೆಕ್ಸ್ಟು ನಾವು ಹೋಗಿದ್ದು ಜಾಗ ಅಂದರೆ, ಸಿಗಂದೂರಿಗೆಲ್ಲ ಹೋದ್ಮೇಲೆ ನಾವು ಮಿಸ್ ಮಾಡೋಕ್ಕಾಗುತ್ತಾ, ಒಂದೇ ಒಂದು ಜಾಗ ಮೇಯ್ನು ಅಂದರೆ ಅದು ನಮ್ಮ ಜೋಗ್ ಫಾಲ್ಸು. ಅದರಲ್ಲೂ ಹೋಗ್ತಾ ಹೋಗ್ತಾ ಆನ್ ದಿ ವೇ ಅಂತೂ ತುಂಬ ಫಾಗು ಎಲ್ಲ ಇತ್ತು. ಇದನ್ನು ಹೋಗ್ತಾ ಹೋಗ್ತಾ ನಮಗೆ ಬರೀ ಮುಂಗಾರು ಮಳೆ ಗಾಳಿಪಟ ಸಾಂಗೇ ಜ್ಞಾಪನ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು. ಹೇಗೆ ಗಣೇಶು ಪೂಜಾ ಗಾಂಧಿಗೆ ಜೋಗ್ ಫಾಲ್ಸ್ ತೋರಿಸ್ತಾಯಿದ್ದೋ ಅದೇ ಫೀಲಲ್ಲಿ, ಆ 2006 ಹೆಂಗೆ ನೋಡಿದ್ವೋ ಈ 2025 ಅದೇ ಫೀಲಲ್ಲಿ ನಾವು ಫಾಲ್ಸ್ ನೋಡಿದ್ವಿ. ಎಂಟ್ರಿ ಆಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದು ಎಸ್ಪೆಷಲಿ ತುಂಬ ರೈನಿ ಸೀಸನ್ ಬೇರೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ವೆಹಿಕಲ್ ಬಂದಿತ್ತು ಅಂದರೆ, ಒಂದು ಫ್ರಂಟ್ ಗೇಟಲ್ಲಿ ತುಂಬ ದೂರ ಇತ್ತು ನೋಡೋಕ್ಕೆ, ಅಷ್ಟು ನಮಗೆ ವಿಸಿಬಲ್ ಆಗಲ್ಲ ಅಂದ್ಬಿಟ್ಟು ನಾವು ಬ್ಯಾಕ್ ಗೇಟಲ್ಲಿ ಹೋಗೋಣ ಅಂದ್ಬಿಟ್ಟು ಬ್ಯಾಕ್ ಗೇಟಲ್ಲಿ ಹೋಗ್ತಾ ಇದ್ವಿ. ಸೊ ಇದೇ ಆ ಬ್ಯಾಕ್ ಗೇಟು. ನೀವೇ ನೋಡ್ತಿದ್ದೀರ ಆ ರೈನಿ ಸೀಸನ್ಗೂ ಅದು ಎಷ್ಟು ಜೋರಾಗಿ ಫಾಲ್ಸ್ ಬೀಳ್ತಾಯಿತ್ತು ಅಂದರೆ, ಸುತ್ತ ಬರೀ ಫಾಗೇ ಇತ್ತು. ಅಷ್ಟು ಚೆನ್ನಾಗಿತ್ತು. ಯಾರೇ ಆಗಲಿ ಈ ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪನ್ನು ಸುಮ್ಮನೆ ಒಂದು ಜಾಗಕ್ಕೆ ಹೋಗಿ ಬರಬೇಡಿ, ಸುತ್ತ ಅದರಲ್ಲಿ ಎಲ್ಲ ನೋಡಿಕೊಂಡು ಒಂದಿನ ಫುಲ್ ಕಾಲ ಕಳೆದ್ಬಿಟ್ಟು ಎಲ್ಲ ಖುಷಿಯಾಗಿ ಬನ್ನಿ. ಮತ್ತು ನಾವು ರಿಟರ್ನ್ ಬಂದಿದ್ದು ಅದೇ 20 ರೂಪೀಸ್ ಟಿಕೆಟ್ನ ಮೊದಲೇ ರಿಸರ್ವೇಷನ್ ಮಾಡಿದ್ವಿ. ನಾವು ಬರೋ ಅಷ್ಟೊತ್ತಲ್ಲಿ ರಾತ್ರಿ 11 ಗಂಟೆಗೆ ಬಸ್ ನಿಂತಿತ್ತು. ಸೊ ಬಸ್ ಹತ್ಕೊಂಡು ಸೀದಾ ಬ್ಯಾಕ್ ಟು ನಮ್ಮ ಬ್ಯಾಂಗ್ಳೂರ್ಗೆ. ಯಾರೇ ಆಗಲಿ ಮತ್ತೆ ಹೋಗಿ ಇದೆಲ್ಲ ಜಾಗನ ನೋಡ್ಕೊಂಡು ಬಂದು ನಮಗೆ ಕಮೆಂಟ್ ಮುಖಾಂತರ ಹೇಳಿ ಹೇಗೆ ಚೆನ್ನಾಗಿತ್ತು ಅಂತ. ಸೊ ಇಷ್ಟೂ ಜಾಗ ಎಲ್ಲ ನೋಡಿದ್ಮೇಲೆ ನಮಗೆ ಎಷ್ಟು ಖರ್ಚಾಯಿತು, ಒಂದು ಸ್ಮಾಲ್ ಶಾರ್ಟ್ ಫಾರ್ಮಲ್ಲಿ ನಿಮ್ಗೊಂದು ಡೀಟೇಲ್ ಹೇಳ್ತೀನಿ. ನಮಗೆ ಖರ್ಚಾಗಿದ್ದು ಟಿಕೆಟ್ ದುಡ್ಡು ಹೋಗ್ತಾ 20 ರೂಪೀಸ್, ಬರ್ತಾ 20 ರೂಪೀಸ್. ಸೊ 40 ರೂಪೀಸಲ್ಲಿ ಇದು ಮುಗ್ದೋಯ್ತು. ನೆಕ್ಸ್ಟ್ ನಾವಲ್ಲಿ ಬುಕ್ ಮಾಡ್ಕೊಂಡ್ವಿ ಒಂದು ಗಾಡಿನ, ಅದು ನಮಗೆ ಪರ್ ಹೆಡ್ 400 ಬಿತ್ತು. ಸೊ ನೀವೇ ನೋಡಿದ್ರೆ ಒಂದು ದಿವಸಕ್ಕೆ ನಾವು ಎಷ್ಟು ಜಾಗ ನೋಡಿದ್ವಿ. ನಾವು ಬೆಳಿಗ್ಗೆ 5:15 ರೀಚ್ ಆಗಿದ್ದು, ಸಂಜೆ 8 ಗಂಟೆವರೆಗೂ ನಾವು ಬರೀ ಇದು ಜಾಗ ನೋಡೋದ್ರಲ್ಲೇ ಆಗೋಯ್ತು. ಮತ್ತು ನೆಕ್ಸ್ಟು ನಮಗೆ ಊಟದ್ದು ಬೆಳಗ್ಗೆ ನಾವು ಶ್ರೀಧರ್ ತೀರ್ಥದಲ್ಲಿ ತಿಂಡಿ ತಿಂದ್ವಿ. ನೆಕ್ಸ್ಟು ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಅಂತ ತೋರಿಸಿದ್ನಲ್ಲ, ಅಲ್ಲಿ ಮಧ್ಯಾಹ್ನ ಊಟ ಅಂತೂ ಅದ್ಭುತವಾಗಿತ್ತು. ಯಾವ ಮದುವೆ ಮನೆ ಊಟಕ್ಕೂ ಕಡಿಮೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ವಿಧವಾದ ರೀತಿಯಲ್ಲಿ ಪ್ರಸಾದಗಳು ನಡೀತು. ಮತ್ತು ರಾತ್ರಿ ನಾವು ಜೋಗ್ ಫಾಲ್ಸ್ ಎಲ್ಲ ನಿಂತ್ಕೊಂಡು ಅಲ್ಲಿ ಒಂದು ಫುಡ್ ಸ್ಟ್ರೀಟ್ ಅಂತ ಇದೆ, ಇಡ್ಲಿ ಬಿಸಿ ಬಿಸಿ ಇಡ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಅಲ್ಲೊಂದು ಆಲ್ಮೋಸ್ಟ್ ನಮಗೊಂದು 60-70 ರೂಪೀಸ್ ಖರ್ಚಾಯಿತು. ಸೊ ಓವರಾಲ್ ಹೇಳಬೇಕು ಅಂದರೆ ನಾವು ಎಲ್ಲ ಎಕ್ಸ್ಪೆನ್ಸಸ್ ಕಳೆದು, ನಮ್ಮದು ಮಿಸೆಲಿಯಸ್ ಎಕ್ಸ್ಪೆನ್ಸಸ್ ಕಳೆದು ಪರ್ ಹೆಡ್ ನಮಗೆ ಬರೀ 800 ಅಷ್ಟೇ ಬಿದ್ದಿದ್ದು. ಒಂದು ದಿವಸದಲ್ಲಿ ನಾವು ಇಷ್ಟೆಲ್ಲ ಜಾಗ ನೋಡಿ 800 ಫ್ರೆಂಡ್ಲಿಯಾಗಿ ಖರ್ಚು ಮಾಡ್ಕೊಂಡು ಒಳ್ಳೆ ಬಡ್ಜೆಟಲ್ಲಿ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ. ನೀವು ಹಾಗೆ ಇದೇ ಥರ ಫ್ರೆಂಡ್ಲಿ ಬಡ್ಜೆಟಲ್ಲಿ ಹೋಗಿ ಸುತ್ತ ಜಾಗ ನೋಡಿ ನೇಚರ್ನ ಎಕ್ಸ್ಪ್ಲೋರ್ ಮಾಡಿ ಹೀಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ. ಒಬ್ಬರೇ ಹೋಗ್ಬಿಡಿ, ಫ್ಯಾಮಿಲಿಯವ್ರ ಜೊತೆಗೆ ಹೋಗಿ. ಸೊ ಫ್ಯಾಮಿಲಿಯವ್ರ ಜೊತೆಗೆ ಹೋದರೆ ಕಾಸ್ಟ್ ಕಡಿಮೆ ಬೀಳುತ್ತೆ. ಇವಾಗ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕೇಳ್ಬೋದು ಯಾವ ರೀತಿ 20 ರೂಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಳ್ಬೋದು ಅಂತ. ಸೊ ಈಗ ನಿಮ್ಮ ನಿಯರ್ ಬೈ KSRTC ಬಸ್ ಸ್ಟಾಪ್ ಎಲ್ಲಿದೆ ಅಲ್ಲಿ ಹೋಗಿ ಅಲ್ಲಿ ಕೇಳಿ, ನಾನು ಈ ಥರ ಸಾಗರಕ್ಕೆ ಹೋಗಬೇಕು, ರಿಸರ್ವೇಷನ್ ಟಿಕೆಟ್ ಬೇಕು, ಲೇಡೀಸ್ಗೆ 20 ರೂಪೀಸ್ ರಿಸರ್ವ್ ಟಿಕೆಟನ್ನು ನನಗೆ ಮಾಡಿಕೊಡಿ ಅನ್ನಿ. ಸೊ ನೀವು ಮಸ್ಟ್ ಆ್ಯಂಡ್ ಶುಡ್ ಆಧಾರ್ ಕಾರ್ಡ್ ತೊಗೊಂಡು ಹೋಗಲೇಬೇಕು, ಅದು ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು.
ಸೊ ಅದು ತೊಗೊಂಡೋಗಿ ಅವ್ರಿಗೆ ಹೇಳಿದ್ರೆ ನನಗೆ ಈ ಥರ ಈ ಬ್ಯಾಂಗ್ಳೂರಿಂದ ಸಾಗರಕ್ಕೆ ಹೋಗಬೇಕು ಅಂದರೆ ಅವ್ರು ನಿಮಗೆ ಇಲ್ಲಿಂದ ಅಲ್ಲಿಗೆ ಒಂದು ಬಸ್ನ ಬುಕ್ ಮಾಡಿಕೊಡ್ತಾರೆ, ಸೀಟ್ ರಿಸರ್ವ್ ಮಾಡಿರ್ತಾರೆ. ಸೊ ಅವ್ರು ನಿಮ್ಗೆ ಯಾವ ಡೇಗೆ ಬೇಕೋ ಆ ಡೇಗೆ ರಿಸರ್ವ್ ಮಾಡ್ಕೊಳ್ಬೋದು. ಸೊ ಆ ಡೇಟ್ಗೆ ನಿಮಗೆ ಹೋಗೋ ದಿನ ಒಂದು 2 ಅವರ್ಸ್ 1 ಅವರ್ ಮುಂಚೆ ನಿಮಗೆ ಆ ಬಸ್ ನಂಬರ್ ಬರುತ್ತೆ. ಸೊ ನೀವು ಮೆಜೆಸ್ಟಿಕ್ಕಲ್ಲಿ ಹತ್ತಿ ಆ ಬಸ್ನ ಕ್ಯಾಚ್ ಮಾಡಿಕೊಂಡು ನೀವು ಅಲ್ಲಿಂದ ಸಾಗರಕ್ಕೆ ಹೋಗ್ಬೋದು. ಮತ್ತು ಈಗ ಹುಡುಗರಿಗೆ ಏನಂದರೆ ಅವರಿಗೆ ಯಾವುದೇ ರಿಸರ್ವೇಷನ್ ಟಿಕೆಟ್ ಇಲ್ಲ, ಆದರೆ ರಿಸರ್ವೇಷನ್ ಮಾಡ್ಬೋದು, ಅದು ಅವ್ರಿಗೆ ಫ್ರೀ ಇದರಲ್ಲಿ ಇರಲ್ಲ, 20 ರೂಪೀಸ್ ಟಿಕೆಟಲ್ಲಿ ಇರಲ್ಲ. ಅವಾಗ ಆ್ಯಸ್ ಯೂಶ್ವಲ್ ಇಲ್ಲಿಂದ ಸಾಗರಕ್ಕೆ ಎಷ್ಟು ಬೀಳುತ್ತೋ ಅವರು ಕೂಡ ಅವ್ರ ಸೀಟ್ ರಿಸರ್ವ್ ಮಾಡ್ಕೊಬೋದು ಆ್ಯಸ್ ಯೂಶ್ವಲ್ ಬುಕ್ ಮಾಡ್ಕೊಂಡಂಗೆ. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.